ಹಲೋ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. SSC ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ನಿಮ್ಗೆ ಕ್ಯಾಲೆಂಡರನ್ನು ರಿಲೀಸ್ ಮಾಡಿದ್ದಾರೆ. ಕ್ಯಾಲೆಂಡರ್ ಯಾವ ಥರಪ್ಪ ಅಂತಂದ್ರೆ, ಈಗ ಜೂನಿಯರ್ ಇಂಜಿನಿಯರಿಂಗ್ ಆಯಿತು, MTS ಆಯಿತು, CHSL ಆಯಿತು ಮತ್ತು SSC GDಯಲ್ಲಿ ನ್ಯೂ ವೇಕೆನ್ಸಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಮತ್ತು ಕ್ಲೋಸಿಂಗ್ ಡೇಟ್ ಯಾವಾಗುತ್ತೆ, ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಕೇಶಿಂದ ನಿಮ್ಗೆ ಇಯರ್ಲಿ ವರ್ಷಕ್ಕೆ 2 ಸರಿ ಆದರೂ ನಿಮ್ಗೆ SSC ಅವ್ರದ್ದು ಕ್ಯಾಲೆಂಡರನ್ನು ರಿಲೀಸನ್ನು ಮಾಡಿರ್ತಾರೆ. ಆ ಕ್ಯಾಲೆಂಡರ್ ನಿನ್ನೆ ತಾನೇ ಬಂದಿದೆ. ಆ ಕ್ಯಾಲೆಂಡರ್ ಯಾವ ಥರ ನಿಮಗೆ SSC GDಯಲ್ಲಿ ಒಳ್ಳೆ ನೋಟಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು MTS ಯಾವಾಗಿದೆ, CHSL ಯಾವಾಗಿದೆ ಮತ್ತು ಡೆಲ್ಲಿ ಪೊಲೀಸ್ ಯಾವಾಗಿದೆ ಮತ್ತು JEE ಅಂತ ಹೇಳ್ಕೇಶಿಂದ ಜೂನಿಯರ್ ಇಂಜಿನಿಯರಿಂಗ್ ಅದು ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಟೆನೋಗ್ರಾಫರ್, ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಅವೆಲ್ಲ ಪ್ರತಿಯೊಂದು ನೋಟಿಫಿಕೇಷನನ್ನು ಕಾಲ್ಫಾರ್ ಮಾಡಿರ್ತಾರಲ್ಲ ಅದು ನಿಮ್ಗೆ ಕ್ಯಾಲೆಂಡರ್ನ ರಿಲೀಸನ್ನು ಮಾಡಿರ್ತಾರೆ. ನೋಡ್ಕೋಬೋದು ಇದರಲ್ಲಿ SSC GDದು ಯಾವಾಗಿದೆ ಅಂತ ಹೇಳ್ಕೇಶಿಂದ ಸಾಕಷ್ಟು ಜನ ಕಾಯ್ತಿರೋದೆ SSC GDಗಾಗಿ. ಇಲ್ಲಿ ನೋಡ್ಕೋಬೋದು 9ನೇದಿದೆ ಕಾನ್ಸ್ಟೇಬಲ್ JD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಹೇಳ್ಕೇಶಿಂದ CFF ಅಂತ. CB ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ಡೇಟಿಗಿದೆ ಅಂತ ಹೇಳ್ಕೇಶಿಂದ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ 27ನೇ ತಾರೀಕು ಆಗಸ್ಟ್ 2024ರಿಂದ 5 ಅಕ್ಟೋಬರ್ 2024ರವರೆಗೆ ನಿಮ್ಮ ಅರ್ಜಿ ಕೂಡ ಪ್ರಾರಂಭವಾಗುವ ದಿನಾಂಕ ಇದು. ಎಷ್ಟಪ್ಪ ಅಂದ್ರೆ 27 ಆಗಸ್ಟ್ 2024ರಿಂದ ಹಿಡಿದು 5 ಅಕ್ಟೋಬರ್ 2024ರವರೆಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಇರ್ತೈತಿ. ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಜನವರಿ ಫೆಬ್ರವರಿಯಲ್ಲಿ 2025ರೊಳಗಡೆ ನಿಮಗೆ 2025ರದಾಗ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಏನಿದೆಯಲ್ಲ ಅದನ್ನು ಕಂಡಕ್ಟನ್ನು ಮಾಡ್ತಾರೆ. ಈ ಸರಿನೂ ಕನ್ನಡದಲ್ಲೇ ಇರುತ್ತೆ. ಈ ಸರಿನೂ ಎಕ್ಸಾಮ್ ಕೂಡ ಕನ್ನಡದಲ್ಲೇ ಇರ್ತದೆ. ವೇಕೆನ್ಸೀಸ್ಗಳು ಈ ಸರಿ 46,000 ಇದಾವಪ್ಪ ಅಂದ್ರೆ ನೆಕ್ಸ್ಟ್ ಸರಿನೂ ನಿಮ್ಗೆ ಕನ್ಫರ್ಮ್ ಆಗಿ ಅಷ್ಟು ವೇಕೆನ್ಸೀಸ್ಗಳು ಬಂದೇ ಬರ್ತಾವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ MTS ಕೂಡ ಬಿಟ್ಟಿದ್ದಾರೆ. ನೆಕ್ಸ್ಟ್ CHSL ಪ್ರತಿಯೊಂದು ನೀವೇನಾದರೂ ಚೆಕ್ ಮಾಡ್ಕೋಬೇಕು ನೀವು ವೆಬ್ಸೈಟಲ್ಲಿ ಕೂಡ ಅಂದ್ಕೊಂಡಿದ್ರೆ SSC ಹೋಮ್ ಒಳಗಡೆ ಹೋಗಿ ಚೆಕ್ ಮಾಡಿಬಿಡ್ರಿ. ಆ ವೆಬ್ಸೈಟನ್ನು ಚೇಂಜ್ ಮಾಡಿದ್ದಾರೆ. ಈಗ ಈ ವೆಬ್ಸೈಟ್ ಇದೆ, ಈ ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಡ್ರಿ. ಆ ವೆಬ್ಸೈಟನ್ನು ಎಲ್ಲರೂ ಬಿಟ್ಟಾಕ್ರಿ. SSC.gov.in ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಆಪ್ಷನ್ಗಳಿರ್ತಾವೆ. ಹೋಮು ಮತ್ತು ಟೆಂಡರ್, RTI, ಅಬೌಟ್ ಅಸ್, ಫಾರ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಕೇಸಿಂದ ಫಾರ್ ಕ್ಯಾಂಡಿಡೇಟ್ಸ್ ಒಳಗಡೆ ಹೊಡೆದ್ರಪ್ಪ ಅಂತಂದ್ರೆ ನಿಮಗೆ ಎಕ್ಸಾಮ್ ಕ್ಯಾಲೆಂಡರ್ ಅಂತ ಬರ್ತೈತಿ. 2023-24 ಅಂತ ಬರ್ತೈತಿ. ಅದನ್ನು ಬಿಟ್ಟು 24-25 ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಕೂಡ ಒಂದು ಸಾರಿ ನಾವು ಹೇಳಿದಂಥ ಅಪ್ಡೇಟ್ಗಳು ನಿಮ್ಗೆ ಕನ್ಫರ್ಮ್ ಆಗಿರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಹೋಗಿ ಒಂದು ಸಾರಿ ವೆಬ್ಸೈಟಲ್ಲೇ ಚೆಕ್ಕನ್ನು ಮಾಡ್ಕೊಳ್ರಿ. MTS ಆಯಿತು, CHSL ಆಯಿತು, GD ಆಯಿತು, ಭಾಳಷ್ಟು ಜನ GDಗೆ ಕಾಯ್ತಾಯಿದ್ರಿ ಮತ್ತು MTSಗೆ ಕಾಯ್ತಾಯಿದ್ರಿ. ಇವೆಲ್ಲ ನೋಡ್ಕೊಡ್ರಿ ಒಂದು ಸಾರಿ. ವೆಬ್ಸೈಟ್ಗಳನ್ನು ನೀವೇನು ಜಾಬಿಗೆ ಟ್ರೈ ಮಾಡ್ತಾಯಿದ್ರಪ್ಪ ಅಂದ್ರೆ ವೆಬ್ಸೈಟ್ಗಳನ್ನು ಚೆಕ್ ಮಾಡ್ಕೋತಾನೆ ಇರಬೇಕು. ವೆಬ್ಸೈಟ್ಗಳನ್ನು ಚೆಕ್ ಮಾಡ್ಕೊಳಕ್ಕೆ ಆಗಿರಲಿಲ್ಲಪ್ಪ ಅಂದ್ರೆ ನಮ್ಮಂಥ ಯೂಟ್ಯೂಬ್ ಚಾನಲ್ಗಳು ಸಾಕಷ್ಟು ಕರ್ನಾಟಕದಲ್ಲಿ ಇದಾವೆ. ಅವೆಲ್ಲ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಇಂಥ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಪೋರ್ಟನ್ನು ಮಾಡಿರಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಇಂಥ ಅಪ್ಡೇಟ್ಗಳನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಲೇ ಲೈಕ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೆ ಈ ವಿಡಿಯೋನ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡ್ರಿ, ಶೇರ್ ಮಾಡಿರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ಹಾಕುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ.